ವೀಕ್ಷಕರೇ, ಪ್ರಪಂಚದ ಮೂಲೆ ಮೂಲೆಗಳಲ್ಲೂ ಕ್ರೈಮ್ ನಡೆಯುತ್ತೆ. ನಮ್ಮ ದೇಶದಲ್ಲೂ ಎಲ್ಲಾ ಕಡೆ ಕ್ರೈಮ್ ನಡೆಯುತ್ತೆ. ಅದಕ್ಕೆ ಜಾಗ, ವರ್ಣ, ಲಿಂಗ ಅನ್ನೋ ಭೇದ ಏನಿಲ್ಲ. ಆದ್ರೆ ನಮ್ಮ ದೇಶದಲ್ಲಿ 2 ರಾಜ್ಯಗಳು. ಆ ರಾಜ್ಯಗಳಲ್ಲಿ ಕ್ರೈಮ್ ನಡೆದಿದೆ ಅಂದ್ರೆ ಅದು ಸಹಜ ಕ್ರೈಮ್ಗಳಂತೂ ಆಗಿರೋಕೆ ಸಾಧ್ಯವೇ ಇಲ್ಲ ಅನ್ನೋ ಮಾತಿದೆ. ಅದರಲ್ಲಿ ಒಂದು ರಾಜ್ಯ ಉತ್ತರ ಪ್ರದೇಶ. ಇಲ್ಲಿ ಯಾವ ಟೈಮ್ಗೆ ಏನಾಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಜೊತೆಗೆ ಆ ಕ್ರೈಮ್ಗಳ ಭೀಕರತೆಯು ಅಷ್ಟೇ ಕ್ರೂರವಾಗಿರುತ್ತೆ. ಇದೇ ಸಾಲಿಗೆ ಸೇರೋ ಮತ್ತೊಂದು ರಾಜ್ಯ ಕೇರಳ. ಇಲ್ಲಿ ನಡೆಯೋ ಕ್ರೈಮ್ಗಳೆಲ್ಲ ಸಿನಿಮೀಯ ರೀತಿಯಲ್ಲಿ ಒಂದಕ್ಕಿಂತ ಒಂದು ಭಿನ್ನವಾಗಿರುತ್ತೆ. ಸಮಟೈಮ್ಸ್ ಈಗೂ ಒಬ್ಬ ವ್ಯಕ್ತಿ ಕ್ರೈಮ್ ಮಾಡಲು ಸಾಧ್ಯನಾ ಅನ್ನೋ ಡೌಟ್ ಬರೋ ಹಾಗೆ ಅಲ್ಲಿ ಆರೋಪಗಳು ದಾಖಲಾಗಿರುತ್ತೆ. ಇದೇ ಡಿಸೆಂಬರ್ 3ನೇ ತಾರೀಕಿಗೆ ಕೇರಳದ ಕೊಲ್ಲಂ ಡಿಸ್ಟ್ರಿಕ್ಟ್ ನಲ್ಲಿ ನಡೆದಿರೋ ಒಂದು ಘಟನೆ ಭಾಗಶಃ ನಾವುಗಳು ಸಿನಿಮಾಗಳಲ್ಲಿ ನೋಡಿರಬಹುದು. ವಾಸ್ತವವಾಗಿ ಬಹಳನೇ ವಿರಳ. ಬನ್ನಿ ಹಾಗಿದ್ರೆ ಏನಿದು ಪ್ರಕರಣ ಅಂತ ಡೀಟೇಲ್ ಆಗಿ ಡಿಕೋಡ್ ಮಾಡೋಣ. ವೀಕ್ಷಕರೇ, ವೆಲ್ಕಮ್ ಟು ಯುವರ್ ಕ್ರೈಮ್ ಸ್ಟುಡಿಯೋ. ವೀಕ್ಷಕರೇ, ಈ ಫೋಟೋದಲ್ಲಿ ಕಾಣ್ತಿರೋ ವ್ಯಕ್ತಿಯ ಹೆಸರು ಪದ್ಮರಾಜ್. ಇವರಿಗೆ ವಯಸ್ಸು 58. ಪದ್ಮರಾಜ್ ಕೇರಳದ ಕೊಲ್ಲಂಗೆ ಸೇರಿದವರು. ಇಲ್ಲಿಯೇ ಕಳೆದ 15 ವರ್ಷಗಳಿಂದ ಕ್ಯಾಟರಿಂಗ್ ಬಿಸ್ನೆಸ್ ಮಾಡ್ಕೊಂಡು ಬರ್ತಿದ್ದಾರೆ. ಪದ್ಮರಾಜರ ಮೊದಲ ಪತ್ನಿ ಉಷಾ ಎಂಬಾಕೆ. ಉಷಾ 2003ರಲ್ಲಿ ಹೃದಯ ಸಂಬಂಧಿ ಕಾಯಿಲೆಯಿಂದ ತೀರ್ಕೋತಾರೆ. ನಂತರ ಪದ್ಮರಾಜ್ 2004ರಲ್ಲಿ ಅನಿಲ ಎಂಬಾಕೆನ ಮದುವೆ ಆಗ್ತಾರೆ. ಅನಿಲಾಗೆ ಈಗ 44 ವರ್ಷ. ಇವರಿಬ್ಬರಿಗೂ 14 ವರ್ಷದ ಒಬ್ಬ ಮಗಳಿದ್ದಾಳೆ. ಇದೊಂದು ನಾರ್ಮಲ್ ಲೋವರ್ ಮಿಡಲ್ ಕ್ಲಾಸ್ ಫ್ಯಾಮಿಲಿ. ಪದ್ಮರಾಜರ ಕ್ಯಾಟರಿಂಗ್ ಬಿಸ್ನೆಸ್ ಸುಮಾರಾಗಿ ನಡೀತಿದ್ರು ಹೆಚ್ಚಾಗಿ ಏನು ಆದಾಯ ಇರಲಿಲ್ಲ. ಹಾಗಾಗಿ ಪತ್ನಿ ಅನಿಲ ಒಂದು ಬೇಕರಿ ಓಪನ್ ಮಾಡೋಣ ಅಂತ ಪದ್ಮರಾಜರ ಬಳಿ ಡಿಸ್ಕಸ್ ಮಾಡ್ತಾರೆ. ಅದಕ್ಕೆ ಪದ್ಮರಾಜ್ ಕೂಡ ಸರಿ ಅಂತ ಒಪ್ಕೋತಾರೆ. ಆದ್ರೆ ಬೇಕರಿ ಓಪನ್ ಮಾಡೋಕೆ ಬಂಡವಾಳ ಬೇಕಲ್ಲ. ಅದಕ್ಕೆ ಪದ್ಮರಾಜ್ ತನ್ನ ಕೈಲಿದ್ದ 1 ಲಕ್ಷ ಹಣವನ್ನ ಅನಿಲಾಗೆ ಕೊಡ್ತಾರೆ. ಆದ್ರೆ 1 ಲಕ್ಷದಲ್ಲಿ ಬೇಕರಿ ಓಪನ್ ಮಾಡೋಕೆ ಆಗಲ್ವೇ? ಅದಕ್ಕೆ ಅನಿಲ ಹೇಳ್ತಾರೆ, ಉಳಿದ ಹಣ ನಾನು ಹೇಗೋ ಅರೇಂಜ್ ಮಾಡ್ಕೋತೀನಿ, ಬಟ್ ನಾವು ಬೇಕರಿನ ಸ್ಟಾರ್ಟ್ ಮಾಡೋಣ ಅಂತಾರೆ. ಆ ಟೈಮ್ ನಲ್ಲಿ ಪದ್ಮರಾಜ್ ಅಂದ್ಕೋತಾರೆ, ಅನಿಲಾಳ ಬರಿ ಇರೋ ಚಿನ್ನವನ್ನೆಲ್ಲ ಗಿರುವೆ ಇಟ್ಟು ಆಕೆ ಬೇಕರಿ ಮಾಡ್ಬೇಕು ಅಂದ್ಕೊಂಡಿದ್ದಾಳೆ ಅಂತ. ಹೀಗೆ ಎಲ್ಲವೂ ಆಯ್ತು. ಕೊನೆಗೆ ಬೇಕರಿಯು ಓಪನ್ ಆಯ್ತು. ವೀಕ್ಷಕರೇ, ನೀವು ಇಲ್ಲಿ ನೋಡ್ತಿರೋ ಇದೇ ಬೇಕರಿ ಪದ್ಮರಾಜ್ ಹಾಗೂ ಅನಿಲಾಳದು. ಮುಂದೆ ಒಂದು ದಿನ ಈ ಬೇಕರಿನೇ ಇಡೀ ಕೊಲ್ಲಂನ ಹೊತ್ತಿ ಉರಿಯೋ ಹಾಗೆ ಮಾಡುತ್ತೆ ಅಂತ ಯಾರು ಅಂದ್ಕೊಂಡಿರ್ಲಿಲ್ಲ. ಬೇಕರಿ ಸ್ಟಾರ್ಟ್ ಆಗಿ ಕೆಲ ದಿನಗಳಲ್ಲೇ ಒಳ್ಳೆ ಬಿಸ್ನೆಸ್ ಕೂಡ ಆಗೋಕೆ ಶುರು ಆಗತ್ತೆ. ಸಹಜವಾಗಿ ಪದ್ಮರಾಜ್ ಕೂಡ ತಮ್ಮ ಕ್ಯಾಟರಿಂಗ್ ಬಿಸ್ನೆಸ್ ಇಲ್ಲದಿದ್ದಾಗ ಬೇಕರಿಗೆ ಬಂದು ಅನಿಲಳಿಗೆ ಹೆಲ್ಪ್ ಮಾಡ್ತಾ ಇರ್ತಾರೆ. ಹೀಗೆ ಒಂದು ದಿನ ಪದ್ಮರಾಜ್ ಬೇಕರಿಗೆ ಬಂದಾಗ ಅವರ ಪತ್ನಿ ಅನಿಲ ಒಬ್ಬ ವ್ಯಕ್ತಿಯ ಜೊತೆ ಮಾತನಾಡ್ತಿರೋದನ್ನ ಗಮನಿಸ್ತಾರೆ. ಆಗ ಅನಿಲನ ಕೇಳ್ತಾರೆ, ಯಾರು ಆತ ಅಂತ. ಅದಕ್ಕೆ ಅನಿಲ ಹೇಳ್ತಾರೆ, ಆತನ ಹೆಸರು ಅನೀಶ್, ನನ್ನ ಸ್ನೇಹಿತ, ಜೊತೆಗೆ ಈ ಬೇಕರಿಗೆ ಪಾರ್ಟ್ನರ್ ಕೂಡ ಅಂತಾರೆ. ಇದನ್ನು ಕೇಳಿದ ಪದ್ಮರಾಜ್, ಪಾರ್ಟ್ನರ್ ಯಾವ ರೀತಿ ಅಂತ ಕೇಳ್ತಾರೆ. ಅದಕ್ಕೆ ಅನಿಲ ಹೇಳ್ತಾರೆ, ನಾವು ಈ ಬೇಕರಿ ಸ್ಟಾರ್ಟ್ ಮಾಡೋವಾಗ 1.5 ಲಕ್ಷ ಹಣ ಕೊಟ್ಟಿದ್ದಾನೆ, ಅದಕ್ಕೆ ನಾನು ತಿಂಗಳು ಬಡ್ಡಿ ಕೂಡ ಕೊಡ್ತಿದ್ದೀನಿ ಅಂತಾರೆ. ಪದ್ಮರಾಜ್ಗೆ ಇಲ್ಲಿಯವರೆಗೂ ಈ ವಿಷಯ ಗೊತ್ತಿರಲಿಲ್ಲ. ಅಂದ್ರೆ ಅನಿಲ ಬೇಕರಿ ಓಪನ್ ಮಾಡೋಕೆ ಈ ರೀತಿ ಹಣ ಇಸ್ಕೊಂಡಿದ್ದಾರೆ ಅನ್ನೋ ಮ್ಯಾಟರ್. ವಿಷಯ ಕೇಳಿದ ತಕ್ಷಣವೇ ಪದ್ಮರಾಜ್ನ ಕೋಪ ನೆತ್ತಿಗೇರಿತ್ತು. ಅದರ ಪರಿಣಾಮ ಅನಿಲ ಹಾಗೂ ಪದ್ಮರಾಜ್ ಅದೇ ಬೇಕರಿಯಲ್ಲಿ ಬಹಳನೇ ಜೋರಾಗಿ ಜಗಳ ಮಾಡ್ಕೋತಾರೆ. ಆ ಜಗಳ ಎಲ್ಲಿಯವರೆಗೂ ನಡೆಯುತ್ತೆ ಅಂದ್ರೆ ಅಲ್ಲಿಂದ ಮನೆಗೆ ಬಂದು ಇನ್ನೂ ಕೆಲವು ದಿನಗಳವರೆಗೂ ಕಂಟಿನ್ಯೂ ಆಗುತ್ತೆ. ನಂತರ ಒಂದು ದಿನ ಪದ್ಮರಾಜ್ ಅನಿಲಾಗೆ ಹೇಳ್ತಾರೆ, ಸರಿ ಅವನಿಗೆ ಹೇಳು ಡಿಸೆಂಬರ್ 15ಕ್ಕೆ ಅವನಿಂದ ಇಸ್ಕೊಂಡಿರೋ ದುಡ್ಡನ್ನ ವಾಪಸ್ ಕೊಡ್ತೀನಿ ಅಂತ. ಆದ್ರೆ ಆತ ಮಾತ್ರ ಬೇಕರಿ ಕಡೆ ತಲೆ ಕೂಡ ಹಾಕ್ಬಾರ್ದು ಅಂತ ಹೇಳ್ಬಿಡು ಅವನಿಗೆ ಅಂತ ಅನಿಲಾಗೆ ಹೇಳ್ತಾರೆ. ಅನಿಲ ಕೂಡ ಅನೀಶ್ನ ಬಳಿ ಇದನ್ನೇ ಹೇಳ್ತಾರೆ, ಡಿಸೆಂಬರ್ 15ಕ್ಕೆ ನಿಮ್ಮ 1.5 ಲಕ್ಷ ಹಣ ವಾಪಸ್ ಮಾಡ್ತೀವಿ ಅಂತ. ಆದ್ರೆ ಅನೀಶ್ ಏನ್ ಮಾಡ್ತಾನೆ, ಆತ ಬೇಕರಿಗೆ ಬರೋದನ್ನ ನಿಲ್ಸೋದಿಲ್ಲ. ಹಣ ವಾಪಸ್ ಕೊಡ್ತೀವಿ ಅಂದ್ರೂ ಆತ ಅಲ್ಲಿಗೆ ಬರೋದನ್ನ ನಿಲ್ಸೋದಿಲ್ಲ. ಅನಿಲ ಜೊತೆ ಮಾತನಾಡೋದನ್ನ ನಿಲ್ಸೋದಿಲ್ಲ. ಮೊದಲೇ ಪದ್ಮರಾಜ್ಗೆ ಅನಿಲ ಹಾಗೂ ಅನೀಶ್ ಮೇಲೆ ಡೌಟ್. ಈಗ ಬೇಕರಿಗೆ ಬರಬೇಡ ಅಂದ್ರೂ ಬರ್ತಿದ್ದಾನೆ ಅಂತ. ಒಂದು ದಿನ ಅನೀಶ್ ಬೇಕರಿಗೆ ಬಂದಿದ್ದಾಗ ಅದನ್ನ ನೋಡಿದ ಪದ್ಮರಾಜ್ ಅನೀಶ್ನೊಂದಿಗೆ ಜಗಳ ಮಾಡ್ತಾರೆ. ಅವರಿಬ್ಬರ ನಡುವೆ ಬೇಕರಿಯಲ್ಲೇ ಹೊಡೆದಾಟ ಕೂಡ ನಡೆಯುತ್ತೆ. ನಂತರ ಪದ್ಮರಾಜ್ ಅನೀಶ್ಗೆ
ಸರಿ, ಡಿಸೆಂಬರ್ 15ಕ್ಕೆ ನಿನ್ನ ದುಡ್ಡು ಕೊಡ್ತೀನಿ ಅಂತ ಹೇಳಿದ್ನಲ್ಲ, ಅದನ್ನ ಡಿಸೆಂಬರ್ 10ಕ್ಕೆ ಕೊಟ್ಟು ಮುಗಿಸ್ತೀನಿ, ಆದ್ರೆ ನೀನು ಈ ಕಡೆ ಯಾವುದೇ ಕಾರಣಕ್ಕೂ ಬರಬಾರ್ದು ಅಂತಾರೆ. ಇಲ್ಲಿಗೆ ಪದ್ಮರಾಜ್ ಅಂದ್ಕೋತಾರೆ, ಇನ್ನು ಅನೀಶ್ ಈ ಕಡೆ ತಲೆ ಹಾಕಲ್ಲ, ಸರಿಯಾಗಿ ವಾರ್ನಿಂಗ್ ಕೊಟ್ಟು ಕಳಿಸಿದ್ದೀನಿ ಅಂತ. ಆದ್ರೆ ಅನೀಶ್ ಮತ್ತೆ ಮತ್ತೆ ಬೇಕರಿಗೆ ಬರೋದನ್ನ ಪದ್ಮರಾಜ್ ಗಮನಿಸ್ತಾರೆ. ಇಲ್ಲಿವರೆಗೆ ಅನೀಶ್ ಬೇಕಂತಲೇ ನನ್ನ ಹೆಂಡತಿ ಹಿಂದೆ ಬಿದ್ದಿದ್ದಾನೆ ಅಂದ್ಕೊಂಡಿದ್ದ ಪದ್ಮರಾಜ್ ಈಗ ಅನಿಲ ಮೇಲೇನೋ ಡೌಟ್ ಪಡೋಕೆ ಶುರು ಮಾಡ್ತಾರೆ. ಇವರಿಬ್ಬರ ನಡುವೆ ಸಲಿಗೆ ಹೆಚ್ಚಾಗಿದೆ ಅಂತ ಪದ್ಮರಾಜ್ಗೆ ಅನಿಸೋಕೆ ಶುರುವಾಗುತ್ತೆ. ಇದೇ ವಿಷಯವಾಗಿ ನವೆಂಬರ್ 27ರಂದು ಮನೆಯಲ್ಲಿ ಪದ್ಮರಾಜ್ ಹಾಗೂ ಅನಿಲ ನಡುವೆ ಬಹಳನೇ ದೊಡ್ಡ ಮಟ್ಟದ ಜಗಳ ನಡೆಯುತ್ತೆ. ಆ ಜಗಳದಲ್ಲಿ ಪದ್ಮರಾಜ್ ಅನಿಲಳನ್ನ ಹಿಡ್ಕೊಂಡು ಹೊಡಿತಾರೆ. ಅಲ್ಲಿಂದ 1 ವಾರಗಳವರೆಗೆ ಇವರಿಬ್ಬರ ನಡುವೆ ಏನೊಂದು ಮಾತುಕತೆ ಇರಲಿಲ್ಲ. ಇಲ್ಲಿಂದ ಮುಂದೆ ಏನಾಯ್ತು ಅನ್ನೋದು ಮಾತ್ರ ಯಾರು ಊಹೆನೂ ಮಾಡಕ್ಕಾಗಲ್ಲ. ಮೇ ಬಿ ಸಿನಿಮಾಗಳಲ್ಲಿ ನೋಡಿರ್ಬೋದು ಅಷ್ಟೇ. ಡಿಸೆಂಬರ್ 3, 2024 ರಾತ್ರಿ ಸುಮಾರು 8:30 ಹೊತ್ತಿಗೆ ಅನಿಲ ತಮ್ಮ ಬೇಕರಿನ ಕ್ಲೋಸ್ ಮಾಡಿಕೊಂಡು ಮನೆ ಕಡೆಗೆ ಹೊರಡ್ತಾರೆ. ಆಕೆಯ ಬಳಿ ಆಲ್ಟೋ ಕಾರ್ ಇತ್ತು. ಬೇಕರಿಯಿಂದ ಹೊರಟಾಗ ಅನಿಲ ಮಾತ್ರ ಇರಲಿಲ್ಲ, ಆಕೆಯ ಜೊತೆಗೆ ಆ ಬೇಕರಿಯಲ್ಲಿ ಕೆಲಸ ಮಾಡೋ ಸೋನಿ ಜೋಸೆಫ್ ಎಂಬ ಹುಡುಗ ಕೂಡ ಇರ್ತಾನೆ. ಆತನ ಮನೆ ಕೂಡ ಅನಿಲ ಮನೆಗೆ ಹೋಗೋ ದಾರಿಯಲ್ಲೇ ಇದ್ದಿದ್ರಿಂದ ಡ್ರಾಪ್ ಮಾಡಿ ಹೋಗೋದಾಗಿ ಹೇಳಿ ಅನಿಲಾಳೆ ಆತನನ್ನು ಕಾರ್ನಲ್ಲಿ ಕೂರಿಸ್ಕೊಳ್ತಾಳೆ. ಆ ಟೈಮ್ನಲ್ಲಿ ಅದೇ ಬೇಕರಿಯಿಂದ ಒಂದು 50 ಮೀಟರ್ ದೂರದಲ್ಲಿ ಒಂದು ಓಮ್ನಿ ಕಾರ್ ಕೂಡ ನಿಂತಿತ್ತು. ಯಾವಾಗ ಅನಿಲಾಳ ಕಾರ್ ಹೊರಡುತ್ತೋ ಅದೇ ಟೈಮ್ಗೆ ಆ ಓಮ್ನಿ ಕಾರ್ ಕೂಡ ಅವರ ಹಿಂದೆನೆ ಫಾಲೋ ಮಾಡಿಕೊಂಡು ಬರುತ್ತೆ. ಕರೆಕ್ಟ್ ಆಗಿ ಕೊಲ್ಲಂನ ಚೆಮ್ಮುಕರ್ ಎಂಬ ಸ್ಥಳದಲ್ಲಿ ಅನಿಲಳ ಕಾರ್ನ ಈ ಓಮ್ನಿ ಕಾರ್ ಅಡ್ಡ ಹಾಕತ್ತೆ. ಆ ರಿಯಲ್ ದೃಶ್ಯಗಳನ್ನೇ ನೀವುಗಳು ನೋಡ್ತಿರೋದು ಇಲ್ಲಿ. ಅನಿಲಳ ಕಾರ್ನ ಅಡ್ಡ ಹಾಕಿದ್ದು ಬೇರೆ ಯಾರು ಅಲ್ಲ, ಆಕೆಯ ಪತಿ ಪದ್ಮರಾಜ್. ಆ ಓಮ್ನಿ ಕಾರನ್ನ ಎಕ್ಸಾಕ್ಟ್ ಆಗಿ ಹೇಗೆ ಆ ಆಲ್ಟೋ ಕಾರ್ನ ಡೋರ್ಗೆ ಜಾಮ್ ಆಗೋ ಹಾಗೆ ತಂದು ನಿಲ್ಸಿದ್ದಾರೆ ಅಂತ ನೀವು ಈ ವಿಡಿಯೋದಲ್ಲಿ ನೋಡಬಹುದು. ಅನಿಲಳ ಕಾರ್ಗೆ ಅಡ್ಡ ಹಾಕಿದ ಪದ್ಮರಾಜ್ ತಮ್ಮ ಓಮ್ನಿ ಕಾರ್ನಲ್ಲಿ ಇಟ್ಕೊಂಡು ಬಂದಿದ್ದ 5 ಲೀಟರ್ ಪೆಟ್ರೋಲ್ನ ಕಂಪ್ಲೀಟ್ ಆಗಿ ಅನಿಲಳ ಕಾರ್ನ ಮೇಲೆ ಒಳಗೆ ಎಲ್ಲ ಹಾಕಿ ಬೆಂಕಿ ಕೊಡ್ತಾರೆ. ಆ ಬೆಂಕಿಯ ಪ್ರಕೋಪ ಎಷ್ಟಿತ್ತಂದ್ರೆ ಅನಿಲರ ಕಾರ್ ಹೊತ್ತಿ ಉರಿಯೋ ಜೊತೆಗೆ ಪದ್ಮರಾಜನ ಕಾರ್ ಕೂಡ ಹೊತ್ತಿ ಉರಿಯೋಕೆ ಸ್ಟಾರ್ಟ್ ಆಗುತ್ತೆ. ಆ ರೋಡ್ ನಲ್ಲಿ ಬರ್ತಿದ್ದ ಬೇರೆ ವೆಹಿಕಲ್ ಗಳೆಲ್ಲ ದೂರವೇ ಸ್ಟಾಪ್ ಮಾಡ್ಕೋತಾರೆ, ಬ್ಲಾಸ್ಟ್ ಆಗ್ಬೋದು ಅನ್ನೋ ಭಯದಿಂದ. ಕಾರ್ನಲ್ಲಿ ಇದ್ದದ್ದು ಇಬ್ರು, ಅನಿಲ ಹಾಗೂ ಸೋನಿ ಜೋಸೆಫ್. ಈ ಸೋನಿ ಜೋಸೆಫ್ ಡ್ರೈವಿಂಗ್ ಸೀಟ್ ನ ಪಕ್ಕದಲ್ಲಿ ಕೂತ್ಕೊಂಡಿದ್ದರಿಂದ ಹಾಗೋ ಹೀಗೋ ಆ ಡೋರ್ ನ ಓಪನ್ ಮಾಡ್ಕೊಂಡು ಹೊರಗೆ ಬರ್ತಾನೆ. ಆತನ ಕೈ, ಕಾಲು, ಮುಖ ಎಲ್ಲವೂ ಸುಟ್ಟಿತ್ತು. ತಕ್ಷಣವೇ ಅಲ್ಲಿಯ ಲೋಕಲ್ಸ್ ಗಳು ಆತನನ್ನ ಕೊಲ್ಲಂ ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ತಾರೆ. ಆದ್ರೆ ಪದ್ಮರಾಜನ ಟಾರ್ಗೆಟ್ ಸೋನಿ ಆಗಿರ್ಲಿಲ್ಲ, ಆತನ ಟಾರ್ಗೆಟ್ ಅನೀಶ್. ಆದ್ರೆ ಪದ್ಮರಾಜ್ ಅಂದ್ಕೊಂಡಿದ್ದದ್ದು ಪಕ್ಕದಲ್ಲಿ ಕೂತಿರೋದು ಅನೀಶ್ ಅಂತ. ಡ್ರೈವಿಂಗ್ ಸೀಟ್ ನಲ್ಲಿ ಕೂತ್ಕೊಂಡು ಡ್ರೈವ್ ಮಾಡ್ತಿದ್ದು ಅನಿಲ. ಆಕೆ ಸೀಟ್ ಬೆಲ್ಟ್ ಕೂಡ ಹಾಕೊಂಡಿದ್ರು, ಜೊತೆಗೆ ಡೋರ್ ಕೂಡ ಓಪನ್ ಮಾಡಕ್ಕಾಗ್ಲಿಲ್ಲ. ಪಕ್ಕದಲ್ಲಿ ನಿಂತಿದ್ದ ಜನಗಳು ಅವರಿಂದ ಆಗೋಷ್ಟು ಆ ಬೆಂಕಿಯನ್ನ ನಿಂದಿಸೋ ಪ್ರಯತ್ನ ಪಡ್ತಾರೆ, ಆದ್ರೆ ಅವರಿಂದ ಸಾಧ್ಯವಾಗಲ್ಲ. ಕಾರ್ನ ಒಳಗೆ ಅನಿಲ ಸಜೀವವಾಗಿ ದಹನವಾಗ್ತಾರೆ. ಆಕೆಯ ಬಾಡಿನ ಕೂಡ ಹೊರತೆಗೆಯೋದು ಕಷ್ಟವಾಗಿತ್ತು ಅಂತಾರೆ ಪೊಲೀಸರು. ಯಾಕೆಂದ್ರೆ ಅನಿಲ 90% ಬೆಂದು ಹೋಗಿದ್ರು. ಇಷ್ಟಕ್ಕೆಲ್ಲ ಕಾರಣೀಕರ್ತನಾಗಿದ್ದ ಪದ್ಮರಾಜ್ ಆ ಘಟನಾ ಸ್ಥಳದಿಂದ ಒಂದು ಆಟೋ ಹೊತ್ಕೊಂಡು ಸೀದಾ ಕೊಲ್ಲಂ ಈಸ್ಟ್ ಪೊಲೀಸ್ ಸ್ಟೇಷನ್ಗೆ ಹೋಗಿ ನಾನೇ ಆಕೆಯನ್ನ ಸುಟ್ಟು ಹಾಕಿದ್ದು, ಏನ್ ಆಕ್ಷನ್ ತಗೋತಿರೋ ತಗೊಳ್ಳಿ ಅಂತಾರೆ. ವಿಚಾರಣೆ ವೇಳೆ ನನಗೆ ಅನಿಲಳನ್ನ ಕೊಂದಿದ್ದು ಏನೂ ಪಶ್ಚಾತ್ತಾಪ ಇಲ್ಲ, ಆದ್ರೆ ನಮ್ಮ ಮಗಳು ಅನಾಥಲಾದ್ಲಲ್ಲ ಅನ್ನೋ ಕೊರಗಿದೆ ಅಷ್ಟೇ ಅಂತಾರೆ. ವೀಕ್ಷಕರೇ, ಈ ತರಹದ ಕೇಸಸ್ ಗಳನ್ನ ಕೇಳಿಯೇ ಮೈ ಜುಮ್ ಅನ್ನತ್ತೆ. ಮಾಡೋ ಮನಸ್ಥಿತಿ ಹೇಗಿರಬೇಕು ಅಂತ ಗೊಂದಲವೂ ಆಗುತ್ತೆ. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಎಪಿಸೋಡ್. ನಿಮ್ಮ ಅಭಿಪ್ರಾಯಗಳನ್ನ ಕಾಮೆಂಟ್ ಸೆಕ್ಷನ್ ನಲ್ಲಿ ಹಂಚ್ಕೊಳ್ಳಿ ಅಂತ ರಿಕ್ವೆಸ್ಟ್ ಮಾಡ್ತಾ ಸಿಗ್ತೀನಿ ಮುಂದಿನ ಎಪಿಸೋಡ್ ನಲ್ಲಿ. ಟಿಲ್ ದೆನ್, ಟೇಕ್ ಕೇರ್.